ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC MTS ಎಕ್ಸಾಮ್, SSC CGL ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈ ಕಡೆ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ SSC MTS ಮತ್ತು SSC CGL ಎಕ್ಸಾಮ್ನ ಸರ್ಕಾರಿ ಯೋಜನೆಗಳು ಟಾಪ್ 40 ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಯಾವ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ A ಗುಜರಾತ್, ಆಪ್ಷನ್ ನಂಬರ್ B ಕರ್ನಾಟಕ, ಆಪ್ಷನ್ ನಂಬರ್ C ಬಿಹಾರ್, ಆಪ್ಷನ್ ನಂಬರ್ D ಮಹಾರಾಷ್ಟ್ರ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 2. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ A 2005, ಆಪ್ಷನ್ ನಂಬರ್ B 2008, ಆಪ್ಷನ್ ನಂಬರ್ C 2001, ಆಪ್ಷನ್ ನಂಬರ್ D 2002. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C 2001ರಲ್ಲಿ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 3. ಯಾವ ರಾಜ್ಯ ಸರ್ಕಾರವು ಗೃಹ ಆಧಾರ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ A ಗೋವಾ, ಆಪ್ಷನ್ ನಂಬರ್ B ಗುಜರಾತ್, ಆಪ್ಷನ್ ನಂಬರ್ C ಹರಿಯಾಣ, ಆಪ್ಷನ್ ನಂಬರ್ D ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಗೋವಾದಲ್ಲಿ ಗೃಹ ಆಧಾರ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 4. ಪ್ರಧಾನಮಂತ್ರಿ ಆವಾಸ ಯೋಜನೆ ಅರ್ಬನ್ PMAU ಅನ್ನು ಭಾರತದಲ್ಲಿ ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ A 2015, ಆಪ್ಷನ್ ನಂಬರ್ B 2020, ಆಪ್ಷನ್ ನಂಬರ್ C 2018, ಆಪ್ಷನ್ ನಂಬರ್ D 2014. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A 2015ರಲ್ಲಿ ಪ್ರಧಾನಮಂತ್ರಿ ಆವಾಸ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 5. ಯಾವ ರಾಜ್ಯ ಸರ್ಕಾರವು ಮಾಬ್ ಲಿಂಚಿಂಗ್ ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ ಅನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ A ರಾಜಸ್ಥಾನ್, ಆಪ್ಷನ್ ನಂಬರ್ B ಮಹಾರಾಷ್ಟ್ರ, ಆಪ್ಷನ್ ನಂಬರ್ C ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ D ಮಧ್ಯಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ D ಮಧ್ಯಪ್ರದೇಶದಲ್ಲಿ ಮಾಬ್ ಲಿಂಚಿಂಗ್ ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 6. ಯಾವ ರಾಜ್ಯ ಸರ್ಕಾರವು ನಂದ ಬಾಬಾ ಮಿಲ್ಕ್ ಮಿಷನ್ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ A ಪಶ್ಚಿಮ ಬಂಗಾಳ, ಆಪ್ಷನ್ ನಂಬರ್ B ತಮಿಳುನಾಡು, ಆಪ್ಷನ್ ನಂಬರ್ C ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ D ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಉತ್ತರ ಪ್ರದೇಶದಲ್ಲಿ ನಂದ ಬಾಬಾ ಮಿಲ್ಕ್ ಮಿಷನ್ ಅನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 7. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ A 2012, ಆಪ್ಷನ್ ನಂಬರ್ B 2015, ಆಪ್ಷನ್ ನಂಬರ್ C 2014, ಆಪ್ಷನ್ ನಂಬರ್ D 2018. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B 2015ರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 8. ಯಾವ ರಾಜ್ಯ ಸರ್ಕಾರವು ನ್ಯಾಯಾಂಗ ಸೇವೆಗಳಲ್ಲಿ EWS 10% ಮೀಸಲಾತಿಯನ್ನು ಪ್ರಕಟಿಸುತ್ತದೆ? ಆಪ್ಷನ್ ನಂಬರ್ A ಬಿಹಾರ್, ಆಪ್ಷನ್ ನಂಬರ್ B ಅಸ್ಸಾಂ, ಆಪ್ಷನ್ ನಂಬರ್ C ಮಣಿಪುರ, ಆಪ್ಷನ್ ನಂಬರ್ D ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಬಿಹಾರದಲ್ಲಿ EWS 10% ಮೀಸಲಾತಿಯನ್ನು ಪ್ರಕಟಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ A ಹರಿಯಾಣ, ಆಪ್ಷನ್ ನಂಬರ್ B ಮೇಘಾಲಯ, ಆಪ್ಷನ್ ನಂಬರ್ C ಅಸ್ಸಾಂ, ಆಪ್ಷನ್ ನಂಬರ್ D ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ C ಅಸ್ಸಾಂದಲ್ಲಿ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತಾ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 10. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ A 2016, ಆಪ್ಷನ್ ನಂಬರ್ B 2015, ಆಪ್ಷನ್ ನಂಬರ್ C 2017, ಆಪ್ಷನ್ ನಂಬರ್ D 2010. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A 2016ರಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 11. ಯಾವ ರಾಜ್ಯ ಸರ್ಕಾರವು ಮೈ ಸ್ಕೂಲ್ ಮೈ
ಫ್ರೈಡ್ ಅಭಿಯಾನವನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಹಿಮಾಚಲ ಪ್ರದೇಶದಲ್ಲಿ ಮೈ ಸ್ಕೂಲ್ ಮೈ ಫ್ರೈಡ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಪ್ರಶ್ನೆ 12, ನಮ್ಮ ಸಂವಿಧಾನ ನಮ್ಮ ಸಮ್ಮಾನ ಅಭಿಯಾನವನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ ನಂಬರ್ ಎ ಜಗದೀಪ್ ಧನಕರ್, ಆಪ್ಷನ್ ನಂಬರ್ ಬಿ ಅಮಿತ್ ಶಾ, ಆಪ್ಷನ್ ನಂಬರ್ ಸಿ ದ್ರೌಪದಿ ಮುರ್ಮು, ಆಪ್ಷನ್ ನಂಬರ್ ಡಿ ರಾಜನಾಥ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಗದೀಪ್ ಧನಕರ್ ಅವರು ನಮ್ಮ ಸಂವಿಧಾನ ನಮ್ಮ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 13, ಪಂಚಾಯತಿಯಿಂದ ಸಂಸತ್ತಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ನಂಬರ್ ಎ ಓಂ ಬಿರ್ಲಾ, ಆಪ್ಷನ್ ನಂಬರ್ ಬಿ ನರೇಂದ್ರ ಮೋದಿ, ಆಪ್ಷನ್ ನಂಬರ್ ಸಿ ಅಮಿತ್ ಶಾ, ಆಪ್ಷನ್ ನಂಬರ್ ಡಿ ರಾಜಶೇಖರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಓಂ ಬಿರ್ಲಾ ಅವರು ಪಂಚಾಯತ್ನಿಂದ ಸಂಸತ್ತಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 14, ಜನಧನ್ ಯೋಜನೆ ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2017, ಆಪ್ಷನ್ ನಂಬರ್ ಬಿ 2016, ಆಪ್ಷನ್ ನಂಬರ್ ಸಿ 2015, ಆಪ್ಷನ್ ನಂಬರ್ ಡಿ 2014. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 2014ರಲ್ಲಿ ಜನಧನ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 15, ಯಾವ ರಾಜ್ಯ ಸರ್ಕಾರವು ಲಾಭ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ರಾಜಸ್ಥಾನ್, ಆಪ್ಷನ್ ನಂಬರ್ ಬಿ ಒಡಿಸ್ಸಾ, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಲಡಾಖ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಒಡಿಸ್ಸಾದಲ್ಲಿ ಲಾಭ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 16, ಯಾವ ರಾಜ್ಯ ಸರ್ಕಾರವು ಯುವ ನಿಧಿ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ ಡಿ ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕರ್ನಾಟಕದಲ್ಲಿ ಯುವ ನಿಧಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 17, ಮುದ್ರಾ ಯೋಜನೆಯಡಿ ಸಾಲದ ಗರಿಷ್ಠ ಮಿತಿ ಎಷ್ಟು? ಆಪ್ಷನ್ ನಂಬರ್ ಎ 5 ಲಕ್ಷ, ಆಪ್ಷನ್ ನಂಬರ್ ಬಿ 10 ಲಕ್ಷ, ಆಪ್ಷನ್ ನಂಬರ್ ಸಿ 6 ಲಕ್ಷ, ಆಪ್ಷನ್ ನಂಬರ್ ಡಿ 1 ಲಕ್ಷ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 10 ಲಕ್ಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುದ್ರಾ ಯೋಜನೆ ಸಾಲದ ಗರಿಷ್ಠ ಮಿತಿ 10 ಲಕ್ಷ. ಪ್ರಶ್ನೆ 18, ಪೃಥ್ವಿ ವಿಜ್ಞಾನ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಆಪ್ಷನ್ ನಂಬರ್ ಎ ರಾಹುಲ್ ಗಾಂಧಿ, ಆಪ್ಷನ್ ನಂಬರ್ ಬಿ ಕಿರಣ್ ರಿಜಿಜು, ಆಪ್ಷನ್ ನಂಬರ್ ಸಿ ನರೇಂದ್ರ ಮೋದಿ, ಆಪ್ಷನ್ ನಂಬರ್ ಡಿ ಅಮಿತ್ ಶಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ನರೇಂದ್ರ ಮೋದಿಯವರು ಪೃಥ್ವಿ ವಿಜ್ಞಾನ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 19, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2019, ಆಪ್ಷನ್ ನಂಬರ್ ಬಿ 2015, ಆಪ್ಷನ್ ನಂಬರ್ ಸಿ 2020, ಆಪ್ಷನ್ ನಂಬರ್ ಡಿ 2018. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 2018ರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 20, ಯಾವ ರಾಜ್ಯ ಸರ್ಕಾರವು ಯೋಗ್ಯಶ್ರೀ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ನಂಬರ್ ಬಿ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಪಶ್ಚಿಮ ಬಂಗಾಳದಲ್ಲಿ ಯೋಗ್ಯಶ್ರೀ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 21, ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2015, ಆಪ್ಷನ್ ನಂಬರ್ ಬಿ 2019, ಆಪ್ಷನ್ ನಂಬರ್ ಸಿ 2016, ಆಪ್ಷನ್ ನಂಬರ್ ಡಿ 2020. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 2015ರಲ್ಲಿ ಪ್ರಧಾನಮಂತ್ರಿ ವಿಕಾಸ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 22, ಯಾವ ರಾಜ್ಯ ಸರ್ಕಾರವು ರಾಮಲಾಲಾ ದರ್ಶನ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಛತ್ತೀಸ್ಗಢ, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ
ಆಪ್ಷನ್ ನಂಬರ್ ಬಿ ಛತ್ತೀಸ್ಗಢದಲ್ಲಿ ರಾಮಲಾಲಾ ದರ್ಶನ ಯೋಜನೆಯನ್ನು ಪ್ರಾರಂಭಿಸಿದೆ. ಪ್ರಶ್ನೆ 23. ಯಾವ ರಾಜ್ಯವು ಮುಖ್ಯಮಂತ್ರಿ ವಿಶ್ವಕರ್ಮ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದೆ? ಆಪ್ಷನ್ ನಂಬರ್ ಎ ಛತ್ತೀಸ್ಗಢ, ಆಪ್ಷನ್ ನಂಬರ್ ಬಿ ಉತ್ತರಾಖಂಡ್, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ವಿಶ್ವಕರ್ಮ ಪಿಂಚಣಿ ಯೋಜನೆಯನ್ನು ಪರಿಚಯಿಸಿದೆ ಫ್ರೆಂಡ್ಸ್. ಪ್ರಶ್ನೆ 24. ಯುವ ಸಬಲೀಕರಣಕ್ಕಾಗಿ ಯಾವ ರಾಜ್ಯ ಸರ್ಕಾರವು ಸ್ವಯಂ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಬಿ ನವದೆಹಲಿ, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಒಡಿಸ್ಸಾದಲ್ಲಿ ಸ್ವಯಂ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 25. ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಯಾವ ರಾಜ್ಯವು ವಾನಮಿತ್ರ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ಹರಿಯಾಣ, ಆಪ್ಷನ್ ನಂಬರ್ ಬಿ ಅರುಣಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಹರಿಯಾಣದಲ್ಲಿ ವಾನಮಿತ್ರ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 26. ಯಾವ ರಾಜ್ಯ ಸರ್ಕಾರವು ಕಲೆಂಜರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ಮಣಿಪುರ, ಆಪ್ಷನ್ ನಂಬರ್ ಬಿ ತೆಲಂಗಾಣ, ಆಪ್ಷನ್ ನಂಬರ್ ಸಿ ತಮಿಳುನಾಡು, ಆಪ್ಷನ್ ನಂಬರ್ ಡಿ ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ತಮಿಳುನಾಡಿನಲ್ಲಿ ಕಲೆಂಜರ್ ಸ್ಪೋರ್ಟ್ಸ್ ಕಿಟ್ ಅನ್ನು ಯೋಜನೆಯನ್ನು ಪ್ರಾರಂಭಿಸಿತು ಫ್ರೆಂಡ್ಸ್. ಪ್ರಶ್ನೆ 27. ಪಂಡಿತ್ ದೀನ ದಯಾಳ್ ಉಪಾಧ್ಯಾಯ ಉನ್ನತ ಕೃಷಿ ಯೋಜನೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು? ಆಪ್ಷನ್ ನಂಬರ್ ಎ 2023, ಆಪ್ಷನ್ ನಂಬರ್ ಬಿ 2020, ಆಪ್ಷನ್ ನಂಬರ್ ಸಿ 2015, ಆಪ್ಷನ್ ನಂಬರ್ ಡಿ 2016. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 2016ರಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಉನ್ನತ ಕೃಷಿಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 28. ಯಾವ ರಾಜ್ಯ ಸರ್ಕಾರವು ಇಂದಿರಮ್ಮ ವಸತಿ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ತೆಲಂಗಾಣ, ಆಪ್ಷನ್ ನಂಬರ್ ಬಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಸಿ ನಾಗಾಲ್ಯಾಂಡ್, ಆಪ್ಷನ್ ನಂಬರ್ ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ತೆಲಂಗಾಣದಲ್ಲಿ ಇಂದಿರಮ್ಮ ವಸತಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 29. ಜಲಜೀವನ್ ಮಿಷನ್ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ ಎ 2024, ಆಪ್ಷನ್ ನಂಬರ್ ಬಿ 2019, ಆಪ್ಷನ್ ನಂಬರ್ ಸಿ 2018, ಆಪ್ಷನ್ ನಂಬರ್ ಡಿ 2020. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 2019ರಲ್ಲಿ ಜಲಜೀವನ್ ಮಿಷನ್ ಯೋಜನೆ ಪ್ರಾರಂಭವಾಯಿತು ಫ್ರೆಂಡ್ಸ್. ಪ್ರಶ್ನೆ 30. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ 5 ಕೋಟಿ LPG ಸಂಪರ್ಕಗಳನ್ನು ಯಾವ ಯೋಜನೆಯಡಿ ನೀಡಲಾಗಿದೆ? ಆಪ್ಷನ್ ನಂಬರ್ ಎ ಬೇಟಿ ಬಚಾವೋ ಬೇಟಿ ಪಢಾವೋ, ಆಪ್ಷನ್ ನಂಬರ್ ಬಿ ಸಂಸದ ಆದರ್ಶ ಗ್ರಾಮ ಯೋಜನೆ, ಆಪ್ಷನ್ ನಂಬರ್ ಸಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಆಪ್ಷನ್ ನಂಬರ್ ಡಿ ಸಿಲ್ಕ್ ಇಂಡಿಯಾ ಮಿಷನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 31. ಯಾವ ರಾಜ್ಯ ಸರ್ಕಾರವು ಇಂದಿರಾ ಗಾಂಧಿ ಪ್ಯಾರಿ ಬಹನ್ ಸುಖ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ ಎ ತಮಿಳುನಾಡು, ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ ಸಿ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶದಲ್ಲಿ ಇಂದಿರಾ ಗಾಂಧಿ ಪ್ಯಾರಿ ಬಹನ್ ಸುಖ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 32. ಭಾರತದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2018, ಆಪ್ಷನ್ ನಂಬರ್ ಬಿ 2017, ಆಪ್ಷನ್ ನಂಬರ್ ಸಿ 2016, ಆಪ್ಷನ್ ನಂಬರ್ ಡಿ 2015. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 33. ಯಾವ ರಾಜ್ಯ ಸರ್ಕಾರವು ವಿಧವಾ ಪುನರ್ವಿವಾಹ ಪ್ರೋತ್ಸಾಹ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ ಎ ಅಸ್ಸಾಂ, ಆಪ್ಷನ್ ನಂಬರ್ ಬಿ ಗೋವಾ, ಆಪ್ಷನ್ ನಂಬರ್ ಸಿ ಬಿಹಾರ್, ಆಪ್ಷನ್ ನಂಬರ್ ಡಿ ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಜಾರ್ಖಂಡದಲ್ಲಿ ವಿಧವಾ ಪುನರ್ವಿವಾಹ ಪ್ರೋತ್ಸಾಹ ಯೋಜನೆಯನ್ನು ಪ್ರಾರಂಭಿಸಿದೆ ಫ್ರೆಂಡ್ಸ್. ಪ್ರಶ್ನೆ 34. ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ 100% ODF ಪ್ಲಸ್ ಮಾದರಿ ಸ್ಥಿತಿಯನ್ನು ಸಾಧಿಸಿದೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಹರಿಯಾಣ,
ಆಪ್ಷನ್ ನಂಬರ್ ಸಿ ಗುಜರಾತ್, ಆಪ್ಷನ್ ನಂಬರ್ ಡಿ ಜಾರ್ಖಂಡ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರದಲ್ಲಿ 100% ODF+ ಮಾದರಿಯನ್ನು ಜಾರಿಗೆ ಪರಿಗೊಳಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 35. ಯಾವ ರಾಜ್ಯ ಸರ್ಕಾರವು ನಿಂಗಲ್ ನಲಮಾ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ನಂಬರ್ ಬಿ ಹರಿಯಾಣ, ಆಪ್ಷನ್ ನಂಬರ್ ಸಿ ಕೇರಳ, ಆಪ್ಷನ್ ನಂಬರ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ತಮಿಳುನಾಡಿನಲ್ಲಿ ನಿಂಗಲ್ ನಲಮಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 36. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2000, ಆಪ್ಷನ್ ನಂಬರ್ ಬಿ 2008, ಆಪ್ಷನ್ ನಂಬರ್ ಸಿ 2005, ಆಪ್ಷನ್ ನಂಬರ್ ಡಿ 2002. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ 2000ರಲ್ಲಿ ಗ್ರಾಮ್ ಸಡಕ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 37. ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 2019, ಆಪ್ಷನ್ ನಂಬರ್ ಬಿ 2018, ಆಪ್ಷನ್ ನಂಬರ್ ಸಿ 2014, ಆಪ್ಷನ್ ನಂಬರ್ ಡಿ 2015. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 2015ರಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 38. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯನ್ನು ಯಾರು ಅನಾವರಣಗೊಳಿಸಿದರು? ಆಪ್ಷನ್ ನಂಬರ್ ಎ JP ನಡ್ಡಾ, ಆಪ್ಷನ್ ನಂಬರ್ ಬಿ ಸ್ಮೃತಿ ಇರಾನಿ, ಆಪ್ಷನ್ ನಂಬರ್ ಸಿ ರಾಜನಾಥ್ ಸಿಂಗ್, ಆಪ್ಷನ್ ನಂಬರ್ ಡಿ ಪ್ರಧಾನಿ ಮೋದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಪ್ರಧಾನಿ ಮೋದಿ ಅವರು PM ಸೂರ್ಯಘರ್ ಉಚಿತ ಯೋಜನೆಯನ್ನು ಪ್ರಾರಂಭಿಸಿದರು ಫ್ರೆಂಡ್ಸ್. ಪ್ರಶ್ನೆ 39. ಇತ್ತೀಚೆಗೆ ಯಾವ ರಾಜ್ಯವು ಸ್ಕೂಲ್ ಆನ್ ವೀಲ್ಸ್ ಅನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ನಂಬರ್ ಎ ಕರ್ನಾಟಕ, ಆಪ್ಷನ್ ನಂಬರ್ ಬಿ ಮಣಿಪುರ, ಆಪ್ಷನ್ ನಂಬರ್ ಸಿ ಮಹಾರಾಷ್ಟ್ರ, ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಮಣಿಪುರದಲ್ಲಿ ಸ್ಕೂಲ್ ಆನ್ ವೀಲ್ಸ್ ಅನ್ನು ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 40. ಕಾಡಿನ ಬೆಂಕಿಯನ್ನು ಎದುರಿಸಲು ಯಾವ ರಾಜ್ಯ ಸರ್ಕಾರವು ಪಿರುಲ್ ಲಾವೋ ಪೈಸಾ ಪಾವೋ ಅಭಿಯಾನವನ್ನು ಪ್ರಾರಂಭಿಸಿದೆ? ಆಪ್ಷನ್ ನಂಬರ್ ಎ ಮೇಘಾಲಯ, ಆಪ್ಷನ್ ನಂಬರ್ ಬಿ ಕರ್ನಾಟಕ, ಆಪ್ಷನ್ ನಂಬರ್ ಸಿ ಗುಜರಾತ್, ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಉತ್ತರಾಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.